ಪಂಚಾಯತಿಯಲ್ಲಿ ಮೆಂಬರ್ಗಳು ಹಣ ಪಡಿತಾರೆ ಸರ್. ಪಂಚಾಯತಿಯಲ್ಲಿ ಈಗ ಯಾರು ಪಡಿತಾರೆ ನನಗಂತೂ ಮಾಹಿತಿ ಇದ್ದವರೆಗೂ ಬಂದು ಕೇಳಿ ನಿಮಿಷ. ಈಗ ನಾವು ಪಂಚಾಯತಿ ಸೆಲೆಕ್ಷನ್ ಮಾಡೋದು, ಇದು MLA ಸೆಲೆಕ್ಷನ್ ಮಾಡಲ್ಲ ಮನೆಗಳು, ಇದು ಪಂಚಾಯತಿಯಿಂದ ಸೆಲೆಕ್ಷನ್ ಮಾಡೋದು. ಈಗ ಪಂಚಾಯತ್ ಮೆಂಬರ್ ತಗೊಂಡು ಯಾರು ತಗೊಂಡಿದ್ದಾರೆ ಅಂತ ಹೇಳ್ಬೇಕು ತಾನೆ. ಈಗ ಆರೋಪ ಮಾಡಿ ಏನು ಅಂದಿದ್ದಾರೆ, ನಾನು ಆಡಿಯೋನ ನೋಡಿದೆ, ನಾನು ನಮ್ಮ PS ಮಾತಾಡಿದ್ದಾರೆ. PR ಏನು ಅಂದಿದ್ದಾರೆ, ಸರ್ಫರಾಜ್ ಅವರೇ ನಾನು ಕೊಟ್ಟಿದ್ದು ಪತ್ರನ ಮನೆಗಳು ಕೊಟ್ಟಿಲ್ಲ, ಇನ್ನೊಂದು ಪಂಚಾಯತಿಗೆ ಮನೆ ಪತ್ರ ಕೊಟ್ಟಿದ್ದೆ, ಅವ್ರ ಮನೆ ಕೊಟ್ಟಿದ್ದಾರೆ, ಅದು ಏನು ನಡೀತಾ ಇದ್ದೆ ಅಂತ ಹೇಳ್ತಾರೆ. ಯಾರು ತೊಗೊಂಡಿದ್ದಾರೆ ಗೊತ್ತಾಗ್ಬೇಕು ತಾನೆ. ಈಗ ನಮ್ಮ ಆಫೀಸಲ್ಲಿ ತೊಗೊಂಡಿದ್ದಾರಾ, ನಾನು ತೊಗೊಂಡಿದ್ದೀನ, ಯಾರು ತೊಗೊಂಡಿದ್ದಾರೆ? ಈಗ ಪಂಚಾಯತ್ ಇಲ್ಲ, ನಾನು ಈಗ ಯಾರ ಕ್ಷೇತ್ರ ಅದು? BR ಪಾಟೀಲ್ ಅವರ ಕ್ಷೇತ್ರ. ಈಗ ಆರೋಪ ಮಾಡಿರೋದು ಯಾರು? BR ಪಾಟೀಲ್ ಮಾಡಿ, ಅವ್ರು ತಾನೇ ಹೇಳ್ಬೇಕು. ನನ್ನ ಗಮನಕ್ಕೆ ಸರ್ ಹೇಳ್ತಾ ಇಲ್ವಾ ನಾನು? ಒಂದೇ ಮಾತು ಹೇಳ್ತೀನಿ ನಾನು. ಈ ಮನೆಗಳು ಒಂದು ನಿಮಿಷ, ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಅದಕ್ಕಿಂತ ಹೆಚ್ಚಿನ ಸರ್, ಬೇರೆ ಪಕ್ಷದ ಶಾಸಕರು ಆರೋಪ ಮಾಡೋದು, ನಿಮ್ಮ ಚಾರ್ಜ್ ಶೀಟ್ ಹಾಕೋದು, ಅದು ನೀವು ರಾಜಕೀಯ ಕಾರಣಗಳಿಗೋಸ್ಕರ ಅಂತ ಹೇಳ್ಬೋದು. ಬಟ್ ನಿಮ್ಮದೇ ಶಾಸಕರು, ನಿಮ್ಮ ಪಕ್ಷದ ಶಾಸಕರು ನಿಮ್ಮ ಒಂದು ಇಲಾಖೆ ಮೇಲೆ ಆರೋಪ ಮಾಡ್ತಾರೆ ಅಂದ್ರೆ ನಿಜವಾಗಿ ಇಲ್ಲ. ಯಾರು ಅವ್ರ ಮಿನಿಸ್ಟರ್ ಮೇಲೆ ಹೇಳಿದಾರ? ಇಲ್ಲ, ಒಂದ್ ನಿಮಿಷ. ಇಲಾಖೆ ಅಂದ್ರೆ ಯಾರಂತ ಹೇಳ್ಬೇಕಾದ್ರೆ ಈಗ ಒಂದ್ ನಿಮಿಷ. ಅವ್ರೀಗ ತಾವು ಅವ್ರನ್ನ ಈಗ ಯಾರನ್ನ ಮೇಲೆ ಈಗ ಮಿನಿಸ್ಟ್ರು ದುಡ್ಡು ತೊಗೊಂಡು ಮನೆ ಕೊಟ್ಟಿದ್ದಾರೆ, ಇಲ್ಲ ಅಧಿಕಾರಿಗಳು ದುಡ್ಡು ತೊಗೊಂಡು ಮನೆ ಕೊಟ್ಟಿದ್ದಾರೆ, ಇಲ್ಲ ಪಂಚಾಯತ್ ಮೆಂಬರ್ ದುಡ್ಡು ತೊಗೊಂಡು ಮನೆಗಳು ಕೊಟ್ಟಿದ್ದಾರೆ ಅಂತ ಆಗ್ಬೇಕು ತಾನೆ. ಏನಾದ್ರು ಕ್ಲಾರಿಟಿ ಬರ್ಬೇಕು ತಾನೆ. ಏನು ಕ್ಲಾರಿಟಿ ಇಲ್ಲ ಅಂದರೆ ನೀವು ತೋರಿಸ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ನನ್ನ ಮಾತಿಗೆ ನಾನು ಹೇಳ್ತಾ ಇಲ್ಲ, ನಾನು ನನ್ನ ಮಾತಿಗೆ ಬದ್ಧಾಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನು ಹೇಳ್ತೀನಿ, BR ಪಾಟೀಲ್ ಅವ್ರು ಪತ್ರ ಬರೀರಿ, ತನಿಖೆ ಆಗಲಿ. ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ CBI ಕೊಡಿ ಸ್ವಾಮಿ, ತನಿಖೆ ಆಗ್ಬೇಕಿದು. ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದು ಯಾರು ಎನಿಬಡಿ, ನಾನಂತ ಇಲ್ಲ, ಯಾವನ್ನ ತಗೊಳ್ಳಿ ಅವನು. ಅದು ನಾನು ಮಿನಿಸ್ಟರ್ ಅದು ತಗೊಳ್ಳಿ, ನಮ್ಮ ಸ್ಟಾಫನ್ನು ತಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನು ತಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ, ಅವ್ರ ಮೇಲೆ ತನಿಖೆ ಆಗಬೇಕು, ಅವ್ರ ಮೇಲೆ ಕಠಿಣ ಕ್ರಮ. ತನಿಖೆ ನಾನು ನನ್ನ ಕಡೆಯಿಂದ ಅವ್ರ ಮಾತಿಗೆ ನಾನು ತನಿಖೆ ಮಾಡಿದ್ದೀನಿ. ನಾನು ಆದೇಶ ಆಲ್ರೆಡಿ ಕೊಟ್ಟಿದ್ದೀನಿ. MD ಅವರು ಇಲ್ಲೇ ಕೂತಿದ್ದಾರೆ, MD ಅವ್ರಿಗೂ ಹೇಳಿದ್ದೀನಿ, ಏನ್ರಿ ಆ ಥರ ಯಾವ್ದನ್ನ ನಡೆದಿದೆಯಾ ಅಂತ. ಇಲ್ಲ ಸರ್, ನಮ್ಮಲ್ಲಿ ಬೆಳಗಿಂದ ಅವ್ರು ಕೂತ್ಕೊಂಡು ಅರ್ಧ ಗಂಟೆ ಎಲ್ಲ ವರದಿ ಕೊಟ್ಟರು, ಆ ಥರ ನಮ್ಮಲ್ಲಿ ಯಾವುದೂ ನಡೆದಿಲ್ಲ. ಈಗ ಹೇಳ್ಬೇಕು ತಾನೆ ಸರ್. ಈಗ BR ಪಾಟೀಲ್, ಒಂದು ನಿಮಿಷ, ಒಬ್ಬೊಬ್ರು ಮಾತಾಡಿ.